ಮುಖ್ಯವಾಗಿ ಮನೆಯವರ ಪ್ರೋತ್ಸಾಹ ಹಾಗೂ ಸುತ್ತಮುತ್ತಲಿನ ಸಹಕಾರ ಇದಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರುತ್ತೆ. ಇಲ್ಲಿ ನೋಡಿದಂಥ ಎಲ್ಲ ಪ್ರೋತ್ಸಾಹಕರಿಗೂ ಹಾಗೂ ಹಿರಿಯರಿಗೂ ನನ್ನಲ್ಲಿ ಒಂದು ಮನವಿ ಏನಂದರೆ, ಇಲ್ಲಿ ನಡೆದಂಥ ಮೈಸೂರು ಬೇರೆ ಕ್ರೀಡಾಪಟುಗಳಿಗೆ ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ಅವರನ್ನು ನಮ್ಮ ರಾಜ್ಯದ ಹಾಗೂ ದೇಶದ ಒಳ್ಳೆ ಕ್ರೀಡಾಪಟುಗಳನ್ನಾಗಿ ಮಾಡಬೇಕಂತ ಕೇಳ್ತಾ ಇದ್ದೀನಿ. ಇದಾದಮೇಲೆ ಇದೇ ತಿಂಗಳು ನಡೆಯಲಿರುವ ವಿಶ್ವ ದೇಹದಾಢ್ಯ ಸ್ಪರ್ಧೆ ಕೂಡ ಭಾರತ ತಂಡದಿಂದ ನಾನು ಆಯ್ಕೆಯಾಗಿರುತ್ತೇನೆ. ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಸಹಾಯ ಕೂಡ ನನಗೆ ತುಂಬ ಅತ್ಯವಶ್ಯಕವಾಗಿದೆ. ಮನುಷ್ಯನಲ್ಲಿ ಯಾವುದಾದ್ರೂ ಒಂದು ದೇವರು ಪ್ರತಿಭೆಯನ್ನು ಕೊಟ್ಟಿರ್ತಾನೆ. ಆದರೆ ಇದು ಬರೀ ಕ್ರೀಡಾಪಟುಗಳು ಮಾತ್ರ ಇದು ಸೀಮಿತ ಅಲ್ಲ, ಎಲ್ಲರೂ ಕೂಡ ಈ ಒಂದು ಕ್ರೀಡೆಯಲ್ಲಿ ತೊಡಗಿ ಅವರಲ್ಲಿ ಒಳ್ಳೆಯ ಆರೋಗ್ಯವಂತರಾಗಲಿ ಅಂತ ಕೇಳ್ತಾ ಇದ್ದೀನಿ. ಇದು ಬರೀ ಕರಿಬೇಕಪ್ಪ, ಬರೀ ಗೆಲ್ಲುವಂಥ ಕ್ರೀಡಾಪಟುಗಳಿಗೆ ಮಾತ್ರ ಅಲ್ಲ, ನೀವು ಕಾಂಪಿಟೇಷನ್ ಮಾಡಬೇಕಿದ್ರು ಭಾಗವಹಿಸೋದ್ರೂ ಚಿಂತೆ ಇಲ್ಲ. ಆದರೆ ನಿಮಗೆ ಒಳ್ಳೆಯ ಆರೋಗ್ಯ ಕೂಡ ಈ ಕ್ರೀಡೆಯಲ್ಲಿ ನೀವು ಬಳಸಿಕೊಳ್ಬೋದು. ಇದು ಬರೀ ನಮ್ಮಂಥ ಬಡ ಕ್ರೀಡಾಪಟುಗಳಿಗೆ ಮಾತ್ರ ಅಲ್ಲ, ಶ್ರೀಮಂತ ಇರುವ ಗಣ್ಯರು ಕೂಡ ಅವ್ರಿಗೂ ಸೀಮಿತ ಅಲ್ಲ. ಈ ಆರೋಗ್ಯ ಅನ್ನೋದು ಎಲ್ಲರಿಗೂ ಕೂಡ ಬೇಕೇ ಬೇಕಾಗುತ್ತೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಒಂದು ಈ ಕ್ರೀಡೆನ ತೊಡಗಿಸ್ಕೊಳ್ಬೇಕು, ಒಳ್ಳೆ ಆರೋಗ್ಯವಂತರಾಗಿ ಇರಬೇಕಂತ ಕೇಳ್ತಾ ಈ ವೇದಿಕೆ ಮೇಲೆ ನನ್ನನ್ನು ಅಂತ ನನ್ನನ್ನು ಕರೆಸಿಬಿಟ್ಟು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಗೌರವಿಸಿ ಸನ್ಮಾನಿಸಿದ್ದಕ್ಕೆ ಮೈಸೂರು ಜಿಲ್ಲಾ ಅಮೆಚೂರ್ ಅಸೋಸಿಯೇಷನ್ ಅವರ ವಿಶ್ವನಾಥ್ ಅವರಿಗೆ ನನ್ನ ವಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಕರಿಬಸಪ್ಪನವರಿಗೆ. ಕರಿಬಸಪ್ಪನವರಿಗೆ ಹಾಗೂ ಅತಿಥಿಗಳಿಗೂ ತಾವೆಲ್ಲರೂ